ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದು ನಾವು ಕಲ್ಪನಾ ಎಂಬ ಒಬ್ಬ ಬಡ ಹುಡುಗಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಊರಿನಲ್ಲಿ ಒಬ್ಬ ಹೆಣ್ಣು ಮಗಳು ಇರುತ್ತಾಳೆ. ಅವಳ ಹೆಸರು ಕಲ್ಪನಾ. ಅವಳಿಗೆ 12-13 ವರ್ಷ ವಯಸ್ಸಿರಬಹುದು. ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ತಂದೆ ತಾಯಿ ಮಗಳಿಗೆ ಬೇಗ ಮದುವೆ ಮಾಡಿಕೊಡಬೇಕೆಂದು ಯೋಚಿಸಿ ಬೇಗ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಮದುವೆ ಕೂಡ ಮಾಡುತ್ತಾರೆ. ಕಲ್ಪನಾಳಿಗೆ ಓದಬೇಕೆನ್ನುವ ಆಸೆ ಇತ್ತು. ಕಲ್ಪನಾ ಶಿಕ್ಷಣದಿಂದ ವಂಚಿತಳಾದಳು. ಕಲ್ಪನಾ ಓದಿನಲ್ಲಿ ಮುಂದಿದ್ದಳು. ಆದರೆ ಮನೆಯಲ್ಲಿ ಯಾರೂ ಅವಳ ಮಾತು ಕೇಳಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಕಲ್ಪನಾ ಗಂಡನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವಳು ಗಂಡನ ಮನೆಯಲ್ಲಿ ನರಕಯಾತನೆ ಅನುಭವಿಸಿದಳು. ಅಡುಗೆ ಮಾಡುವುದು, ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದು, ಯಾವುದರಲ್ಲೇ ಸ್ವಲ್ಪ ವ್ಯತ್ಯಾಸವಾದರೂ ಗಂಡನ ಮನೆಯವರು ಅವಳಿಗೆ ಬೈಯುತ್ತಿದ್ದರು, ಹೊಡೆಯುತ್ತಿದ್ದರು. 6 ತಿಂಗಳುಗಳ ಕಾಲ ಹೀಗೆ ಸಾಗಿತು. ಒಂದು ದಿನ ಅವಳ ತಂದೆ ಅವಳನ್ನು ನೋಡಲು ಬಂದರು. ಕಲ್ಪನಾಳ ಸ್ಥಿತಿ ಕಂಡು ತಂದೆಗೆ ಬೇಸರವಾಯಿತು. ಕಲ್ಪನಾ ಕೂಡ ತಂದೆಯನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು. ತಂದೆ ಮಗಳನ್ನು ನೋಡಿ ಅವರು ಕೂಡ ಕಣ್ಣೀರು ಹಾಕಿದರು. ತಾವು ಹಿಂತಿರುಗಿ ಬರುವಾಗ ಮಗಳನ್ನು ತಮ್ಮ ಜೊತೆ ಕರೆದುಕೊಂಡು ಬಂದರು. ಮಗಳಿಗೆ ನೀನು ಎಲ್ಲವನ್ನೂ ಮರೆತು ಬಿಡು ಎಂದರು. ನಡೆದ ಘಟನೆ ಒಂದು ಕನಸು ಎಂದುಕೋ ಎಂದು ಮಗಳಿಗೆ ಸಮಾಧಾನ ಪಡಿಸಿದರು. ಮತ್ತೆ ಮಗಳನ್ನು ಸ್ಕೂಲ್ಗೆ ಸೇರಿಸಿದರು. ಆದರೆ ಸಮಾಜ ಅವಳನ್ನು ಒಂದು ಬೇರೆ ದೃಷ್ಟಿಯಿಂದ ನೋಡುತ್ತಿತ್ತು. ಗಂಡನ ಮನೆಯಿಂದ ಬಂದವಳೆಂದು ಬೈಯುತ್ತಿದ್ದರು. ಸಮಾಜವನ್ನು ಎದುರಿಸಿ ನಡೆಯುವುದು ಕಲ್ಪನಾಳಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಆಗ ಕಲ್ಪನಾ ಗಂಡನ ಮನೆಗಿಂತ ತಂದೆಯ ಮನೆಯ ಜನರ ಮಾತುಗಳನ್ನು ಸಹಿಸುವುದು ಕಷ್ಟವೆನಿಸಿತು. ಆಗ ಕಲ್ಪನಾ ನಾನು ಬದುಕುವುದೇ ಬೇಡ, ನನ್ನಿಂದ ತಂದೆ ತಾಯಿಗೂ ಗೌರವವಿಲ್ಲ ಎಂದು ಸಾಯಲು ನಿರ್ಧರಿಸಿದಳು. ಆತುರದಲ್ಲಿ ಕಲ್ಪನಾ ವಿಷ ಸೇವಿಸುತ್ತಾಳೆ. ಆಗ ಹತ್ತಿರದ ಆಸ್ಪತ್ರೆಗೆ ಸೇರಿಸುತ್ತಾರೆ. ಡಾಕ್ಟರ್ ಹೇಳಿದರು ಅವಳು ಬದುಕುಳಿಯುವ ಭರವಸೆ ಇಲ್ಲ. 24 ಗಂಟೆ ಸಮಯ ಹೇಳಿದರು. ಆದರೆ ದೇವರ ದಯೆಯಿಂದ ತುಂಬ ಪ್ರಯತ್ನದ ನಂತರ ಕಲ್ಪನಾ ಬದುಕುಳಿದಳು. ಆಗ ಕಲ್ಪನಾಳನ್ನು ನೋಡಲು ಬಂದ ಸಂಬಂಧಿಕರು ಮತ್ತು ತಂದೆಯ ಸ್ನೇಹಿತರು ನೀನು ಸತ್ತರೆ ಈ ಸಮಾಜ ನಿನ್ನನ್ನು ತಪ್ಪಾಗಿ ತಿಳಿಯುತ್ತಾರೆ, ಇದ್ದು ಜಯಿಸಬೇಕು ಎಂದು ತಿಳುವಳಿಕೆ ಹೇಳುತ್ತಾರೆ. ಈ ಮಾತು ಕಲ್ಪನಾಳ ಹೃದಯ ಮುಟ್ಟಿತು. ಕಲ್ಪನಾ ಅರ್ಥವಾಯಿತು, ನಾನು ಸಾಯುವುದರಿಂದ ಬದುಕುವುದರಿಂದ ಸಮಾಜಕ್ಕೆ ಏನೂ ಲಾಭವಿಲ್ಲ ಎಂದು. ಹೀಗೆ ಸಾಯುವುದಕ್ಕಿಂತಲೂ ಏನಾದರೂ ಸಾಧನೆ ಮಾಡಿ ಜಯಿಸಬೇಕೆಂದು ನಿರ್ಧರಿಸಿದಳು. ಈಗ ನಾನು ಜೀವಿಸಿ ತೋರಿಸುವೆ ಎಂದುಕೊಂಡಳು. ಮತ್ತೆ ಕಲ್ಪನಾ ತನ್ನ ಪ್ರಯತ್ನ ಮುಂದುವರಿಸಿದಳು. ಜೀವನದ ಯುದ್ಧದಲ್ಲಿ ಒಬ್ಬಳೇ ಹೋರಾಡಲು ಪ್ರಾರಂಭಿಸಿದಳು. ಇವಳು ಪೊಲೀಸ್ ಹವಾಲ್ದಾರ್ ಮಗಳಾಗಿದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೇಳುತ್ತಾಳೆ. ಆದರೆ ಶಿಕ್ಷಣ ಇಲ್ಲದ ಕಾರಣ ಅವಳಿಗೆ ಕೆಲಸ ಸಿಗುವುದಿಲ್ಲ. ಆಸ್ಪತ್ರೆಯಲ್ಲಿ ನರ್ಸ್ ಆಗಲು ಪ್ರಯತ್ನಿಸಿದಳು. ಅದು ಆಗಲಿಲ್ಲ. ಭಾರತೀಯ ಸೇನೆಯಲ್ಲಿ ಭರ್ತಿಯಾಗಲು ಬಯಸುತ್ತಾಳೆ. ಅದು ಆಗಲಿಲ್ಲ. ಅವಳಿಗೆ ಹೊಲದ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ಆಗ ಕಲ್ಪನಾ ತಾಯಿಯನ್ನು ಕೇಳಿಕೊಳ್ಳುತ್ತಾಳೆ, ಅಮ್ಮ, ನನ್ನನ್ನು ಮುಂಬೈಗೆ ಕಳಿಸು, ನಾನು ಅಲ್ಲಿ ಏನಾದರೂ ಕೆಲಸ ಮಾಡುತ್ತೇನೆ ಎಂದಳು. ಮುಂಬೈನಲ್ಲಿ ತುಂಬ ಕಂಪನಿಗಳಿವೆ, ಮಿಲ್ಗಳಿವೆ ಎಂದಳು. ಆಗ ತಾಯಿ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಮುಂಬೈಗೆ ಕಳುಹಿಸಿದಳು. ಅಲ್ಲಿ ಕಲ್ಪನಾಳಿಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ದಿನಕ್ಕೆ 2 ರೂಪಾಯಿ ಕೂಲಿ, ತಿಂಗಳಿಗೆ 60 ರೂಪಾಯಿ. 2-3 ವರ್ಷಗಳ ಕಾಲ ಹೀಗೆ ನಡೆಯಿತು. ತಂದೆ ನೌಕರಿ ಬಿಟ್ಟು ಮಗಳ ಹತ್ತಿರ ಬಂದರು. ಅದೇ ಸಮಯದಲ್ಲಿ ಕಲ್ಪನಾಳ ತಂಗಿ ತುಂಬ ಹುಷಾರಿಲ್ಲದೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರುತ್ತಾಳೆ. ಆಗ ಅವಳಿಗೆ ದುಡ್ಡಿನ ಕೊರತೆ ಕಾಡುತ್ತದೆ. ಕೈಯಲ್ಲಿ ಹಣವಿಲ್ಲದ ಕಾರಣ ಅವಳ ಕಣ್ಣ ಮುಂದೆ ಅವಳ ತಂಗಿ ತೀರಿ ಹೋಗುತ್ತಾಳೆ. ಆಗ ಕಲ್ಪನಾ ಏನು ಮಾಡಲಾಗುವುದಿಲ್ಲ. ಆಗ ಕಲ್ಪನಾಳ ಗಮನಕ್ಕೆ ಬಂದಿದ್ದು
ದುಡ್ಡು ಮಾಡುವುದು, ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕೆಂಬ ಹಂಬಲ, ಆಸೆ. ಆಗ ಕಲ್ಪನಾ ಬೂಟಿಕ್ ಅಂಗಡಿಗೆಂದು ಸರ್ಕಾರದಿಂದ ಸಿಗುವ ಸಾಲದ ಹಣ ತೆಗೆದುಕೊಂಡು ಅಂಗಡಿ ಪ್ರಾರಂಭಿಸಿದಳು ಮತ್ತು ಹಳೆಯ ಕುರ್ಚಿ ಟೇಬಲ್ಗಳ ಮಾರಾಟ ಪ್ರಾರಂಭಿಸಿದಳು. ಕಲ್ಪನಾ ತನ್ನ ಥರ ಬೇರೆಯವರು ಆಗಬಾರದೆಂದು, ಕಲ್ಪನಾ ತನ್ನ ಕಷ್ಟ ಬೇರೆಯವರಿಗೆ ಬರಬಾರದೆಂದು ಸುಶಿಕ್ಷಿತರ ಬೇರೋಜಗಾರ ಎಂಬ ಒಂದು ಸಂಘ ನಿರ್ಮಿಸಿದಳು. ಕೆಲಸವಿಲ್ಲದವರಿಗೆ ಕೆಲಸ ಕೊಡುವ ಕೆಲಸ ಮಾಡಿದಳು. ಕಲ್ಪನಾಳ ಬಗ್ಗೆ ಎಲ್ಲರಿಗೂ ಬಾಯಿಂದ ಬಾಯಿಗೆ ತಿಳಿಯತೊಡಗಿತು. ಯಾರ ಮನೆಯಲ್ಲಿ ಕೆಲಸವಿಲ್ಲವೋ ಅಂಥವರಿಗೆ ಕೆಲಸ ಕೊಡಲು ಪ್ರಾರಂಭಿಸಿದಳು. ಕಲ್ಪನಾಳಿಗೆ ಎಷ್ಟೋ ತಂದೆ ತಾಯಿಯರ ಕನಸು ನನಸಾಯಿತು. ಜನರಿಗೆ ಏನಾದರೂ ತೊಂದರೆ ಬಂದರೆ ಕಲ್ಪನಾಳ ಹತ್ತಿರ ಬರುತ್ತಿದ್ದರು. ಮುಂದೆ ಒಂದು ದಿನ ಇದೇ ತೆರನಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಳು. ಕಲ್ಪನಾ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಮತ್ತೆ ಕಲ್ಪನಾ ಹಿಂತಿರುಗಿ ನೋಡಲಿಲ್ಲ. ಎಲ್ಲಿಂದ ಆ ಹುಡುಗಿ ಜೀವನ ಪ್ರಾರಂಭಿಸಿದ್ದಳು ಅಲ್ಲಿ ರಸ್ತೆ ಕೂಡ ಇರಲಿಲ್ಲ. ಏನು ಶಿಕ್ಷಣ ಇರಲಾರದ ಹುಡುಗಿ ಒಂದು ಕಂಪನಿ ಕಟ್ಟಿ ಯುವ ಜನತೆಗೆ ಕೆಲಸ ಒದಗಿಸಿ ಇಂದು ಇವರ ಕಂಪನಿ ಹೆಸರನ್ನು 2 ರಸ್ತೆಗಳಿಗೆ ಇಡಲಾಗಿದೆ. ಅದೇ ರಾಮಜೀಬಾಯಿ ಕಮಾನಿ ಮತ್ತು ಪುರ್ಲಾ ಕಮಾನಿ. ಒಂದು ಸಾಮಾನ್ಯ ಹುಡುಗಿ. ಒಂದು ಕಾಲದಲ್ಲಿ ಅವಳ ಹತ್ತಿರ 60 ಪೈಸೆ ಕೂಡ ಇರಲಿಲ್ಲ. ಕುರ್ಲಾಯಿಂದ ಚೇಂಬೂರ್ವರೆಗೂ ಬಸ್ ಚಾರ್ಜ್ಗಾಗಿ 60 ಪೈಸೆ ಕೂಡ ಅವಳ ಹತ್ತಿರ ಇರುತ್ತಿರಲಿಲ್ಲ. ಕಾಲು ನಡಿಗೆಯಲ್ಲೇ ನಡೆಯುತ್ತಿದ್ದಳು. ಏಕೆಂದರೆ ಬಸ್ ಟಿಕೆಟ್ಗಾಗಿ 60 ಪೈಸೆ ಇರುತ್ತಿರಲಿಲ್ಲ. ಆ ಮಹಿಳೆ ಇಂದು ದುಬಾರಿ ಗಾಡಿಗಳಲ್ಲಿ ಸುತ್ತಾಡುತ್ತಾರೆ. ಇವರಿಗೆ ಇರಲು ಮುಂಬೈ ಶಹರದಲ್ಲಿ ಮನೆ ಇರಲಿಲ್ಲ. ಗುಜರಾತಿ ಕುಟುಂಬದಲ್ಲಿ ಇದ್ದು ಜೀವನ ನಡೆಸುತ್ತಿದ್ದರು. 2 ರೂಪಾಯಿ ಕೂಲಿ ತೆಗೆದುಕೊಳ್ಳುತ್ತಿದ್ದ ಮಹಿಳೆ ಇಂದು 2500 ಕೋಟಿ ಕಂಪನಿಯ ಮಾಲೀಕಳು. ಇದೇ ಥರ ಮನುಷ್ಯ ಬಯಸಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಒಂದು ಕಾಲದಲ್ಲಿ ಕೆಲಸಕ್ಕಾಗಿ ಹುಡುಕುತ್ತಿದ್ದ ಮಹಿಳೆ ಇಂದು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಇವರಿಗೆ 2013ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಇವರೇ ಮಹಾರಾಷ್ಟ್ರದ ವಿದರ್ಭ ಎಂಬ ಊರಿನಲ್ಲಿ ಜನಿಸಿದ ಕಲ್ಪನಾ ಸರೋಜ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.